ತುಲಾರಾಶಿಯವರಿಗೆ ಎಲ್ಲ ಒಂದು ಡಿಜಿಟಲ್ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಯಾವುದೇ ಒಂದು ತೊಂದರೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲ ತಪ್ಪು ಮಾಹಿತಿ. ತುಲಾರಾಶಿಯವರಿಗೆ ಬಹಳಷ್ಟು ಅಪಾಯ, ತೊಂದರೆ, ಗುರು ನಮ್ಮನ್ನು ಹಾಳು ಮಾಡೋದೊಂದು ಬಾಕಿ, ಹಾಳು ಮಾಡಿಬಿಟ್ಟಿರ್ತಾನೆ. ಆದರೆ ಅದರಿಂದ ಹೊರಗಡೆ ಬರಬೇಕು ಅಂದರೆ ಖಂಡಿತವಾಗ್ಲೂ ತುಲಾರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು. ತುಲಾರಾಶಿಯವರಿಗೆ ಬಹಳಷ್ಟು ಅಪಾಯ. ಯಾಕಂದರೆ ತುಲಾರಾಶಿಯವರಿಗೆ ತುಂಬ ಟೈಮ್ ಕೆಟ್ಟಿದೆ ಮತ್ತು ಮುಂದಕ್ಕೂ ಕೂಡ ಕೆಡ್ತಾ ಹೋಗುತ್ತೆ. ನೋಡಿ, ತುಲಾರಾಶಿಯವರಿಗೆ ಎಲ್ಲ ಒಂದು ಡಿಜಿಟಲ್ ಮಾಧ್ಯಮಗಳಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಗಳಲ್ಲಾಗಿರ್ಬೋದು ಅವ್ರದ್ದೇ ಆದಂಥ ಒಂದು ಸ್ಟೈಲಲ್ಲಿ ಹೇಳ್ತಿದ್ದಾರೆ. ತುಲಾರಾಶಿಯವ್ರಿಗೆ ಗುರು ದೃಷ್ಟಿ ಬೀಳ್ತಿದೆ, ತುಂಬ ದುಡ್ಡು ನೋಡ್ತಾರೆ, ಯಾವುದೇ ಒಂದು ತೊಂದರೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲ ತಪ್ಪು ಮಾಹಿತಿ. ತುಲಾರಾಶಿಯವರಿಗೆ ಬಹಳಷ್ಟು ಅಪಾಯ, ತೊಂದರೆ ಮತ್ತು ಮನೆಯಲ್ಲಿ, ಯಾಕಂದರೆ ಗುರುವಿನ ಐದನೇ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಮನೆಯಲ್ಲಿ ಮಕ್ಕಳಿಂದ ತೊಂದರೆ ಆಗೋದು, ಮಕ್ಕಳಿಂದ ಕಣ್ಣೀರು ಹಾಕುವಂಥದ್ದು, ಮಕ್ಕಳು ಪೇರೆಂಟ್ಸ್ಗೆ ದೂರ ಆಗುವಂಥದ್ದು, ಅಥವಾ ತುಲಾರಾಶಿಯವ್ರ ಮನೇಲಿ ಯಾರಾದರೂ ಮಕ್ಕಳು ಹುಟ್ಟಿ ಡೆತ್ ಆಗುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ. ಯಾಕಂದರೆ ದೊಡ್ಡವ್ರ ಮುಂದೆನೇ ಮಕ್ಕಳಿಗೆ ಏನಾದರೂ ಅಪಾಯ ಕಾದಿರೋವಂಥದ್ದು ಇವೆಲ್ಲವೂ ಕೂಡ ತುಲಾರಾಶಿಯವ್ರಿಗೆ ಆಲ್ರೆಡಿ ನಡೀತಾ ಇದೆ, ನಡೆಯುತ್ತೆ ಕೂಡ ಮುಂದಕ್ಕೆ. ಏನಕ್ಕಪ್ಪ ಅಂದರೆ ಗುರು ತುಲಾರಾಶಿಗೆ ಯೋಗವನ್ನು ಕೊಡೋದಿಲ್ಲ. ಗುರು ತುಲಾರಾಶಿಗೆ ಯಾವತ್ತಿದ್ರೂ ಕೆಟ್ಟವನೇ, ಜನ್ಮಾಂತರಕ್ಕೂ ತುಲಾರಾಶಿಗೆ ಕೆಟ್ಟವನಾಗಿರ್ತಾನೆ. ನೋಡಿ, ಗುರು ಬಂದು ತುಲಾರಾಶಿಗೆ 3ನೇವನು ಅವನೇ ಆಗಿರ್ತಾನೆ, 6ನೇವನು ಅವನೇ ಆಗಿರ್ತಾನೆ. 3ನೇವನು ಅಂದರೆ ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವೂ ಇರುತ್ತೆ. ಮತ್ತು ಅಣ್ಣ ತಂಗಿ ಬಾಂಧವ್ಯನೇ ಇರೋದಿಲ್ಲ. ಈ 3ನೇವನು 6ನೇವನು ಆಗ್ತಾನೆ. 6ನೇವನು ಶತ್ರು, ಕೋಪ, ಜಗಳ ಇವೆಲ್ಲವೂ 6ನೇ ಮನೆ ಹೇಳ್ತೀವಿ. ಈ 3ನೇವನಾಗಿ 6ನೇವನಾಗಿ ಅವನು 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ನಾವೇನು ಹೇಳ್ತೀವಿ, ಈ 9ನೇ ಮನೆಗೆ ಬಂದು ಅಲ್ಲಿಂದ 5ನೇ ದೃಷ್ಟಿ ತುಲಾರಾಶಿ ಮೇಲೆ ಬೀಳೋದ್ರಿಂದ ಖಂಡಿತ ಈ ಕಾಮ, ಕ್ರೋಧ, ಮದ, ಮತ್ಸರ, ಅದೇ ರೀತಿ ಶತ್ರು, ಈ ನಮಗೆ ಯಾರು ಶಾಪ ಹಾಕ್ತಾರೆ ಅಥವಾ ಹೆಣ್ಣಿಂದ ಶಾಪ ಆಗುವಂಥದ್ದು, ಮತ್ತು ನಮಗೆ ಎನಿಮೀಸು, ಇವರೆಲ್ಲರೂ ಕೂಡ ಡೈರೆಕ್ಟಾಗಿ ಬಂದು ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ. ಇದೇನಾಗುತ್ತೆ, ಕೋರ್ಟು ಕೇಸು, ಮನೆಯಲ್ಲಿ ಗಂಡ ಹೆಂಡತಿ ಜಗಳ, ವೈಮನಸ್ಸು, ಕುಟುಂಬದ ಜಗಳ, ಕುಟುಂಬದ ಆಸ್ತಿಯನ್ನು ಕಳ್ಕೊಳ್ಳೋದು, ಅಧಿಕಾರವನ್ನು ಕಳ್ಕೊಳ್ಳೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಗುರು ದೃಷ್ಟಿ ಸಾಮಾನ್ಯ ಅಲ್ಲ. ಗುರು ದೃಷ್ಟಿ ಬಿದ್ರೇ ಒಳ್ಳೆಯದು ಅಂತಾರೆ. ಆದರೆ ಯಾವ ಒಂದು ರಾಶಿಗೆ, ಯಾವ ಮನೆಗೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ತುಲಾರಾಶಿಗೆ ಗುರು ದೃಷ್ಟಿ ಇವೆಲ್ಲವನ್ನು ಕೂಡ ಮಾಡಿಸ್ತಾ ಹೋಗುತ್ತೆ. ಅಂದರೆ ನಮ್ಮ ಒಂದು ಗುಟ್ಟು ರಟ್ಟಾಗೋದು, ನಮ್ಮ ವಿಷಯ ಹೊರಗಡೆ ಮನೆಯಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಜಗಳ ಕೂಡ ಬೀದಿಗೆ ಬರುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಅದೇ ರೀತಿ ನಾವು ದೊಡ್ಡ ಸಂಸ್ಥೆಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದರೆ, VIP ಅವರ ಒಂದು ಗುಟ್ಟು ರಟ್ಟು ಬಯಲಾಗಿ ಮಾಧ್ಯಮಗಳಲ್ಲಿ ಕೂಡ ಹರಿದಾಡ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಯಾವಾಗಿಂದ ಗುರುವಿನ ದೃಷ್ಟಿ ರಾಶಿಯ ಮೇಲೆ ಬಿದ್ದಾಗಿಂದ, ಗುರುವಿನ ದೃಷ್ಟಿ ಯಾವಾಗ ರಾಶಿ ಮೇಲೆ ಬೀಳ್ತೋ, ಗುರು ಯಾವಾಗ ವೃಷಭದಿಂದ ಮಿಥುನಕ್ಕೆ ಬನ್ನೋ ಆವಾಗೇ ತುಲಾರಾಶಿಯವರ ಟೈಮು ಕೆಟ್ಟಿದೆ ಅಂತ ಅರ್ಥ. ಅದರಲ್ಲೂ ಕೂಡ ಹೆಲ್ತನ್ನು ಹಾಳು ಮಾಡೋದಾಗಿರ್ಬೋದು. ಗುರುದೃಷ್ಟಿ ಬಿದ್ದಾಗ ಹೆಲ್ತ್, BP, ಶುಗರು, ಅದೇ ರೀತಿ ಎಲ್ಲ ಒಂದು ಕಡೆ ನಮ್ಮ ಒಂದು ಹೃದಯ ಸಂಬಂಧ ಕಾಯಿಲೆಗಳು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಮನಸ್ಥಿತಿಯನ್ನು ಕೆಡಿಸ್ಕೊಳ್ತಾ ಹೋಗ್ತೀವಿ. ಯಾರೇ ಆಗಿರ್ಬೋದು, ಯಾವುದಾದ್ರೂ ಒಂದು ಹೆಸರು ಅಥವಾ ನಮ್ಮ ಹುದ್ದೆಗೆ ಧಕ್ಕೆ ಬಂದಾಗ ಖಂಡಿತವಾಗ್ಲೂ ನಮ್ಮ ಮನಸ್ಸನ್ನು ನಾವು ಹಾಳು ಮಾಡ್ಕೊಳ್ತಾ ಹೋಗ್ತೀವಿ. ಈ ಒಂದು ಸಮಸ್ಯೆಯಿಂದ ಇಡೀ ಕುಟುಂಬನೇ ಒಂದು ಸಫರ್ ಮಾಡುವಂಥ ಒಂದು ಸಮಸ್ಯೆ ಏರ್ಪಡ್ತಾ ಆಗುತ್ತೆ. ಮತ್ತು ಕುಟುಂಬದವರು ಕೂಡ ನಮಗೆ ಶತ್ರುಗಳಾಗಿ ಕನ್ವರ್ಟ್ ಆಗಿಬಿಡ್ತಾರೆ. ಯಾಕಂದರೆ ನಮ್ಮ ತಪ್ಪುಗಳು ಯಾವಾಗ ಹೊರಗಡೆ ಬರುತ್ತೋ ಆವಾಗ ಕುಟುಂಬದವರು ನಮಗೆ ಶತ್ರುಗಳಾಗ್ತಾ ಹೋಗ್ತಾರೆ. ಮತ್ತು ಹಿತಶತ್ರುಗಳು ಯಾರಿರ್ತಾರೆ, ನಮ್ಮ ಫ್ರೆಂಡ್ಸು. ಯಾಕಂದರೆ 3ನೇ ಮನೆ ಅಂತಂದ್ರೆ ಫ್ರೆಂಡ್ಸ್ ಬರ್ತಾರೆ, ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ಇವರೆಲ್ಲರೂ ಬರ್ತಾರೆ. ಇವರೆಲ್ಲರೂ ಕೂಡ ನಮಗೆ ಶತ್ರುಗಳಾಗಿ ಕನ್ವರ್ಟ್ ಆಗ್ತಾ ಹೋಗ್ತಾರೆ. ಮತ್ತು ಇವರೆಲ್ಲರಿಂದ ಅಪಾಯ ಕೂಡ ನಮಗೆ ಬರ್ತಾ ಹೋಗುತ್ತೆ. ಗುರು
ನಮ್ಮನ್ನು ಹಾಳು ಮಾಡೋದೊಂದು ಬಾಕಿ, ಹಾಳು ಮಾಡಿಬಿಟ್ಟಿರ್ತಾನೆ. ಆದರೆ ಅದರಿಂದ ಹೊರಗಡೆ ಬರಬೇಕು ಅಂದರೆ ಖಂಡಿತವಾಗ್ಲೂ ತುಲಾರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು. ಇಲ್ಲ ಅಂದರೆ ಅವ್ರಿಗೆ ಇನ್ನು ಒಂದೂವರೆ ವರ್ಷಗಳ ಕಾಲ ಉಳಿಗಾಲ ಇಲ್ಲ ಅಂತ ಹೇಳ್ಬೋದು. ಬರೋದನ್ನೆಲ್ಲ ಮಾರ್ಕೊಂಡು ರೋಡಿಗೆ ಬರೋವಂಥ ಚಾನ್ಸಸ್ಸು ಅತಿ ಹೆಚ್ಚು ತುಲಾರಾಶಿಯವ್ರಿಗೆ ಆಗಿರುತ್ತೆ. ತುಲಾರಾಶಿಯಲ್ಲಿ ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಈ 3 ನಕ್ಷತ್ರಗಳು ತುಲಾರಾಶಿಯಲ್ಲಿ ಬರುತ್ತೆ. ಅದರಲ್ಲೂ ಆರ್ ಅನ್ನೋ ಅಕ್ಷರ ಮತ್ತು ಟಿ ಅನ್ನೋ ಅಕ್ಷರಕ್ಕೆ ಬಹಳಷ್ಟು ಸಂಕಟಗಳು ಬರ್ತಾ ಇರುತ್ತೆ. ಅದರಲ್ಲೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಜಗಳ ಆಗಿರ್ಬೋದು, ವೈಮನಸ್ಸಾಗಿರ್ಬೋದು, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ, ಅಪ್ಪ ಮಕ್ಕಳ ಮಧ್ಯೆ, ತಾಯಿ ಮಕ್ಕಳ ಮಧ್ಯೆ ಈ ತೊಂದರೆಗಳು ಅತಿ ಹೆಚ್ಚು ಕಾಡ್ತಾ ಹೋಗುತ್ತೆ. ಜೊತೆಗೆ ನೋಡಿ, ಯಾರೆಲ್ಲ ತುಲಾರಾಶಿಯಲ್ಲಿ ಈ ಆರ್ ಅನ್ನೋ ಅಕ್ಷರ, ಟಿ ಅನ್ನೋ ಅಕ್ಷರ ಇಟ್ಕೊಂಡಿರ್ತೀರೋ ಅವರೆಲ್ಲರಿಗೂ ಕೂಡ ಈ 1-1.5 ವರ್ಷ ಯಾವುದೇ ಸಕ್ಸಸ್ನ ನೀವು ನೋಡೋದಿಲ್ಲ, ಯಾವುದೇ ಸಕ್ಸಸ್ನ ಕೂಡ ನೀವು ನೋಡೋಕ್ಕಾಗೋದೇ ಇಲ್ಲ. ಅದೇ ರೀತಿ ತುಲಾರಾಶಿಯಲ್ಲಿ ಈ ವಿಶಾಖ ನಕ್ಷತ್ರ, ಚಿತ್ತ, ಸ್ವಾತಿ ನಕ್ಷತ್ರದಲ್ಲಿದ್ದು ಅವರು ಧನಸ್ಸು ರಾಶಿಯಲ್ಲಿ ಹೆಸರು ಅಂದರೆ ವೈ ಇಂದ ಹೆಸರು, ಬಿ ಇಂದ, ಡಿ ಇಂದ ಹೆಸರಿಟ್ಕೊಳ್ಳೋದು. ಅದೇ ರೀತಿ ಮಕರ ರಾಶಿ ಜೆ ಇಂದ ಹೆಸರಿಟ್ಕೊಳ್ಳೋದು, ಹೆಸರಿಂದ ಹೆಸರಿಟ್ಕೊಳ್ಳೋದು, ಇದನ್ನ ಮಾಡ್ತಿರ್ತಾರೆ. ಈ ರಾಶಿಯ ಹೆಸರಿಟ್ಕೊಂಡಾಗ ಇಲ್ಲೂ ಕೂಡ ಶನಿಯ ಒಂದು ದೃಷ್ಟಿ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಇದು 1000%. ಯಾಕಂದ್ರೆ ತುಲಾರಾಶಿಯಲ್ಲಿದ್ದು ಕಷ್ಟ ಅನುಭವಿಸೋದು ಬೇರೆ, ಆದರೆ ಈ ತುಲಾರಾಶಿಯ ಸ್ವಾತಿ, ಚಿತ್ರ, ವಿಶಾಖ ನಕ್ಷತ್ರದವರು ಈ ಹೆಸರುಗಳನ್ನ ಇಟ್ಕೊಂಡಾಗ ಇನ್ನ ಬಹಳಷ್ಟು ತೊಂದರೆಗೆ ಒಳಪಡ್ತಾ ಇರ್ತಾರೆ. ಯಾಕಂದ್ರೆ ಹೆಸರಿಗೂ ಕೂಡ ನೆಗೆಟಿವ್ ಆಗ್ತಾ ಹೋಗುತ್ತೆ, ಜೊತೆಗೆ ರಾಶಿಗೂ ಕೂಡ ನೆಗೆಟಿವ್ ಆಗುತ್ತೆ. ಈ ಎರಡೂ ಮಿಕ್ಸ್ ಆದಾಗ ಅಲ್ಲೋಲ ಕಲ್ಲೋಲನೆ ಅಂತ ಹೇಳ್ಬೋದು. ಅವರ ವ್ಯಕ್ತಿಗೆ ಮತ್ತೆ ವ್ಯಕ್ತಿತ್ವಕ್ಕೂ ಕೂಡ ಎಲ್ಲೋ ಒಂದು ಸಂಕಷ್ಟದ ಪರಿಸ್ಥಿತಿ ಏರ್ಪಟ್ಟಾಗ್ತಾ ಹೋಗುತ್ತೆ. ತುಲಾರಾಶಿಯವರು ಬಹಳಷ್ಟು ದೈವ ಭಕ್ತರು. ತುಲಾರಾಶಿಯವ್ರಿಗೆ ಅಂದ್ರೆ ದೈವಾರಾಧನೆ ಮಾಡೋದ್ರಲ್ಲಿ, ದೇವಸ್ಥಾನ ಕಟ್ಟೋದ್ರಲ್ಲಿ, ದೇವ್ರನ್ನ ಆರಾಧನೆ ಮಾಡೋದ್ರಲ್ಲಿ, ಇದರಲ್ಲಿ ಎಲ್ಲದರಲ್ಲೂ ಕೂಡ ಕಾನ್ಸಂಟ್ರೇಷನ್ ಅಂದರೆ ಪ್ರೇಯರ್ ಮಾಡೋದ್ರಲ್ಲಿ ಈ ತುಲಾರಾಶಿಯವರು ಎತ್ತಿದ ಕೈ ಅಂತ ಹೇಳ್ಬೋದು. ಆದರೆ ಈಗ ಕೆಲವೊಂದು ಇದನ್ನು ನಡೀತಾ ಇರೋ ಒಂದು ಇನ್ಸಿಡೆಂಟ್ನ ನೋಡ್ತಾ ಇದ್ದೀವಿ. ಯಾಕಂದರೆ ಯಾಕಂದರೆ ವ್ಯಕ್ತಿಗಳ ಹೆಸರು ಬೇಡ, ದೊಡ್ಡ VIP ಗಳ ಮನೆಯಲ್ಲಿ ಮತ್ತು ತುಂಬ ರಾಜಮನೆತನಗಳಲ್ಲಿ ನಡೀತಾ ಇರೋ ಒಂದು ಅಸಂಭವದ ಒಂದು ಘಟನೆಗಳನ್ನ ನೋಡ್ತಿರ್ತೀವಿ. ಅಲ್ಲೂ ಕೂಡ ತುಲಾರಾಶಿ, ವಿಶಾಖ ನಕ್ಷತ್ರ, ಸ್ವಾತಿ ನಕ್ಷತ್ರ, ಚಿತ್ತ ನಕ್ಷತ್ರದವರೇ ಆಗಿರ್ತಾರೆ. ಸೊ ಅವ್ರ ಮನೇಲಿ ಎಷ್ಟೇ ದೇವ್ರ ಭಕ್ತಿ ಇರ್ಬೋದು, ದೇವರ ಆರಾಧಕರಾಗಿರ್ಬೋದು, ಅಥವಾ ದೇವಸ್ಥಾನ ಕಟ್ಟಿರೋರಿಗೆ ದೇವರು ಬಿಡ್ತಾ ಇಲ್ಲ. ಇನ್ನು ಪಾರ್ಟಿ, ಪಬ್ಬು, ಮೋಜು, ಮಸ್ತಿ ಮಾಡೋ ಅಂಥವ್ರನ್ನ ಬಿಡ್ತಾನ ಗ್ರಹ ಯಾರನ್ನೂ ಬಿಡೋದಿಲ್ಲ. ಯಾಕಂದರೆ ಈ ಗುರುವಿನ ಒಂದು ದೃಷ್ಟಿ ಏನಿದೆ ಅದು ಹೇಗೆ ಬದಲಾಗ್ತಾ ಹೋಗುತ್ತೆ ಅದನ್ನೆಲ್ಲವನ್ನು ಅನುಭವಿಸ್ಲೇ ತೀರಬೇಕಾಗತ್ತೆ. ಸೊ ಹಾಗಾಗಿ ತುಲಾರಾಶಿಯವರು ಬಹಳ ಕಣ್ಣೀರನ್ನು ಹಾಕಬೇಕಾಗತ್ತೆ. ಮನಸ್ಸು ನೊಂದು ಅವರ ಮನಸ್ಥಿತಿ ಕೆಟ್ಟು ಏನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು ಅಂಥ ಪರಿಸ್ಥಿತಿಗೆ ತುಲಾರಾಶಿಯವರು ಬರ್ತೀರಾ. ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಗುರು ಯಾವತ್ತೂ ನಿಮಗೆ ಒಳ್ಳೇದು ಮಾಡಲ್ಲ. ಯಾವತ್ತಿದ್ರೂ ನಿಮಗೆ ಗುರು ದೃಷ್ಟಿ ಆಗಿರ್ಬೋದು, ಗುರು ಆಗಿರ್ಬೋದು, ನಿಮಗೆ ಕೆಟ್ಟದ್ದನ್ನೇ ಮಾಡ್ತಾನೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಅದು ಏನೇ ಆಗಿದ್ರೂ ಕೂಡ ಈ ಗುರು ದೃಷ್ಟಿ ಬೀಳೋದ್ರಿಂದ ನಿಮ್ಮನ್ನ ಈ ಸ್ಥಿತಿಗೆ ತಂದೊಡ್ಡು ಬಿಡುತ್ತೆ. ತುಲಾರಾಶಿಯವ್ರಿಗೆ ಹೆಚ್ಚು ಕಮ್ಮಿ ಇನ್ನು 2 ವರ್ಷ ಟೈಮ್ ಚೆನ್ನಾಗಿಲ್ಲ. 2 ವರ್ಷಗಳ ಕಾಲ ಪದೇ ಕಷ್ಟಗಳು ಎರಗ್ತಾನೆ ಇರ್ತವೆ. ಅಣ್ಣ ತಮ್ಮಂತಿಂದ ದೂರ ಆಗೋದು, ತಂದೆ ಮಕ್ಕಳು ದೂರ ಆಗೋದು, ಕುಟುಂಬದಿಂದ ಹೊರಗಡೆ ಬರೋದು, ಕುಟುಂಬದವರು ನಮ್ಮನ್ನು ಹೀಯಾಳಿಸೋದು, ಅವ್ರ ಮುಂದೆ ನಾವು ತಲೆ ತಗ್ಸೋದು, ಇದೆಲ್ಲವೂ ಕೂಡ ನಡೀತಾ ಇರುತ್ತೆ ತುಲಾರಾಶಿಯವರಿಗೆ. ಯಾವುದೇ ಒಂದು ಕುಟುಂಬದ ಒಂದು ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗೋದಿಲ್ಲ, ಅವಮರ್ಯಾದೆ ಆಗೋದು, ಕುಟುಂಬದವರಿಂದ ಅವಮರ್ಯಾದೆ ಆಗೋದು, ಇದರಿಂದ ತಲೆ ತಗ್ಸುವಂಥದ್ದು, ಬಹಳ ದುಃಖವನ್ನು ಪಡುವಂಥದ್ದು, ಇದೆಲ್ಲವೂ ಆಗ್ತಾ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ಇನ್ನ 2 ವರ್ಷಗಳ ಕಾಲ ಯಾರ ತಂಟೆಗೂ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವಿದ್ರೆ ಸಾಕಪ್ಪ, ದೈವಾರಾಧನೆಯನ್ನ ಮಾಡ್ಕೊಂಡಿದ್ರೆ ಸಾಕಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಕುಗ್ಗಿಸ್ತಾನೆ. ಹಾಗಾಗಿ ತುಲಾರಾಶಿಯವರು ಯಾವುದೇ ಕೆಟ್ಟ ರೀತಿಯ ಸಂಪಾದನೆಯನ್ನ ಮಾಡದೇ ಇದ್ರೆ ಒಳ್ಳೇದಾಗುತ್ತೆ. ಯಾಕಂದ್ರೆ ಆಲ್ರೆಡಿ ಟೈಮ್ ಕೆಟ್ಟಿದೆ. ಈ ಟೈಮಲ್ಲಿ ನಾವು ಯಾವುದಾದ್ರೂ ಇಲಿಗಲ್ ಬಿಸ್ನೆಸ್ಸು, ಕೆಟ್ಟ ರೀತಿ ಸಂಪಾದನೆಗಳು ಈ ಥರ ಮಾಡ್ತಾ ಇದ್ದಾಗ ಖಂಡಿತವಾಗ್ಲೂ ಅದರಿಂದ ಸಿಕ್ಕಾಕೊಳ್ಳುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಮತ್ತು ಅದರಿಂದ ಇನ್ನೂ ಅವಮರ್ಯಾದೆಗೆ ಒಳಪಡೋ ಅಂಥದ್ದು, ಕೋರ್ಟು, ಕೇಸು, ಕಂಪ್ಲೇಂಟು ಇವೆಲ್ಲವೂ ಕೂಡ ಆಗ್ತಾ ಹೋಗುತ್ತೆ ತುಲಾರಾಶಿಯವ್ರಿಗೆ. ಹಾಗಾಗಿ ತುಲಾರಾಶಿಯವರು ಬಹಳ ಕೇರ್ಫುಲ್ ಆಗಿರಬೇಕು. ಮೊದಲಿಗೆ ಪರಿಹಾರವನ್ನು ಮಾಡ್ಕೊಳ್ಬೇಕಾಗತ್ತೆ.
ಗುರು 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾನೆ. 10ನೇ ಮನೆಗೆ ಈ 6ನೇ ತಿಂಗಳು ಗುರು ಬದಲಾವಣೆ ಆಗುತ್ತೆ. 6ನೇ ತಿಂಗಳಿಗೆ ಗುರು ಬದಲಾವಣೆ ಆದ್ರೂ ಕೂಡ ಕಷ್ಟ ತಪ್ಪಿದ್ದಲ್ಲ. ಯಾಕಂದ್ರೆ ಗುರು 10ನೇ ಮನೆಯವನಾಗ್ತಾನೆ. ಆದ್ರೂ ಕೆಲಸ ಕಾರ್ಯ ಅಂತ ಬಂದಾಗ ಕೆಲಸದ ವಿಚಾರದಲ್ಲಾಗಿರ್ಬೋದು, ಕಂಪನಿ ನಡೆಸ್ತಿರ್ಬೇಕಾದ್ರೆ ಆಗೋದು, ಅಟ್ಲೀಸ್ಟ್ ಏನೂ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಾರರಿಂದ ಕೂಡ ತೊಂದರೆ ಆಗ್ಬೋದು. ಕೆಲಸಗಾರರು ಅಂದ್ರೆ ಮನೆ ಕೆಲಸದವರಾಗಿರ್ಬೋದು ಅಥವಾ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಕೇವಲ ಒಂದು ಯಾವುದಾದ್ರೂ ಒಂದು ವಾಚ್ಮ್ಯಾನ್ ಆಗಿರ್ಬೋದು, ಇವರಿಂದ ಕೂಡ ತೊಂದರೆಗಳು ತಪ್ಪಿದ್ದಲ್ಲ. ಅಂದರೆ ಸಣ್ಣ ಪುಟ್ಟ ಕೆಲಸದವರಿಂದ ಕೂಡ ನಮಗೆ ದೊಡ್ಡ ದೊಡ್ಡ ತೊಂದರೆಗಳು ಆಗ್ತಾ ಹೋಗುತ್ತೆ ತುಲಾರಾಶಿಯವ್ರಿಗೆ. ಅದರಿಂದ ಅದನ್ನ ಕೂಡ ತುಂಬ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ, ತುಂಬ ಜೋಪಾನವಾಗಿ ಇರಬೇಕಾಗುತ್ತೆ. 6ನೇ ತಿಂಗಳ ನಂತರ ನಮ್ಮ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ಜಾಗ್ರತೆ ವಹಿಸಬೇಕಾಗುತ್ತೆ. ತುಲಾರಾಶಿಗೆ ಶನಿ ಯೋಗಕಾರಕ. ಯಾಕಂದ್ರೆ ಅವನು 4ನೇವನು ಅವನೇ ಆಗಿರ್ತಾನೆ, 5ನೇವನಾಗೆ ಅವನೇ ಆಗಿರ್ತಾನೆ. 4ನೇವನು 5ನೇವನಾಗಿ ಅವನು 6ನೇ ಮನೆಗೆ ಹೋಗೋದ್ರಿಂದ ಅವನು ಕೂಡ ಶತ್ರು ಆಗ್ತಾನೆ. ಯಾಕಂದ್ರೆ 6ನೇ ಮನೆಯವನು ಸಪ್ತಮದ ದೃಷ್ಟಿ ಕನ್ಯಾ ರಾಶಿಗೆ ಬೀಳೋದ್ರಿಂದ 12ನೇ ಮನೆ, ತುಲಾರಾಶಿಗೆ 12ನೇ ಮನೆ ವ್ಯಯಸ್ಥಾನಕ್ಕೆ ಶನಿ ದೃಷ್ಟಿ ಬೀಳೋದ್ರಿಂದ ಅಲ್ಲೂ ಕೂಡ ಸಾವು, ನೋವು, ಕಾಮ, ಕ್ರೋಧ ಇವೆಲ್ಲವೂ ಕೂಡ ಆರಂಭ ಆಗುತ್ತೆ. ಮತ್ತೆ 4ನೇ ಮನೆ ಅಂದ್ರೆ ತಾಯಿಯ ಆರೋಗ್ಯ ಕೆಡ್ತಾ ಹೋಗುತ್ತೆ. 5ನೇ ಮನೆ ಅಂದ್ರೆ ಕುಂಭರಾಶಿಯವನು ಅವನೇ ಆಗಿರೋ 5ನೇ ಮನೆಯವನು ಅವನೇ ಆಗಿರೋದ್ರಿಂದ ಮಕ್ಕಳಿಂದ ತೊಂದರೆ, ಮಕ್ಕಳ ಆರೋಗ್ಯ ಕೆಡೋದು ಅಥವಾ ಮಕ್ಕಳಿಂದ ಅವಮರ್ಯಾದೆ ಆಗೋದು ಇವೆಲ್ಲವೂ ಕೂಡ ತುಲಾರಾಶಿಯವರಿಗೆ ಅನುಭವಿಸ್ಬೇಕಾಗುತ್ತೆ. ಜೊತೆಗೆ ಶನಿ ಕೂಡ ಈ ಒಂದು ಶತ್ರು ಸ್ಥಾನದಲ್ಲಿ ನಿಂತ್ಕೊಳ್ತಾನೆ. ಶನಿ ಕೂಡ ಇವರಿಗೆ ಶತ್ರು ಆಗ್ತಾನೆ. ಒಟ್ಟಾರೆ ತುಲಾರಾಶಿಯವರಿಗೆ ಕೋಪ, ಜಗಳ, ಮನಸ್ತಾಪ, ಕೋರ್ಟು ಕೇಸು ಮತ್ತೆ ಮನಸ್ಥಿತಿ ಕೆಡೋದು, ಗಂಡ ಹೆಂಡತಿ ಜಗಳ ಇವೆಲ್ಲದರಿಂದ ಹೊರಗಡೆ ಬರಬೇಕು ಅಂದರೆ ತುಲಾರಾಶಿಯವರು ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ನಿಮ್ಗಿನ್ನ 2 ವರ್ಷಗಳ ಕಾಲ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ನೀವು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅಥವಾ ನಮ್ಮ ಸಂಸ್ಥೆಗೆ ನೇರವಾಗಿ ಬಂದು ನಮ್ಮನ್ನು ಭೇಟಿ ಆಗ್ಬೋದು. ಅದೇ ರೀತಿ ನಿಮ್ಮ ಜಾತಕವನ್ನು ಒಂದು ಸತಿ ವಿಮರ್ಶಿಸಿಕೊಳ್ಳಿ. ಖಂಡಿತವಾಗ್ಲೂ ನಾವು ಕೊಡುವಂತಹ ಸ್ಟೋನು, ಬ್ರೇಸ್ಲೆಟ್ನ ಯೂಸ್ ಮಾಡಿ ಈ ಎಲ್ಲ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ತೀರಾ. ಮುಖ್ಯವಾಗಿ ನಿಮ್ಮ ಮನಸ್ಥಿತಿ ಏನು ನೀವೆಲ್ಲವನ್ನು ಕಳ್ಕೊಳ್ಳೋದ್ರಲ್ಲಿದ್ದೀರಾ, ಅದರಿಂದ ನೀವು ಖಂಡಿತವಾಗ್ಲೂ ಎಲ್ಲ ಒಂದ್ ಕಡೆ ಎಚ್ಚೆತ್ಕೊಳ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ನಾವು ಕೊಡುವಂತಹ ಸ್ಟೋನು, ಬ್ರೇಸ್ಲೆಟ್ನ ಖಂಡಿತ ನೀವು ಅದನ್ನ ಯೂಸ್ ಮಾಡಿ. ಮತ್ತೆ ಅದಕ್ಕೆ ಮುಂಚೆ ನಿಮ್ಮ ತುಂಬಾ ಕಷ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಇದಕ್ಕೆ ಪರಿಹಾರವನ್ನ ನಮ್ಮ ಸ್ಟೋನು, ಬ್ರೇಸ್ಲೆಟ್ ಮುಖಾಂತರ ಕಂಡುಕೊಳ್ಳಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.